ಜಮ್ಮು ಕಾಶ್ಮೀರದ ಉಗ್ರಗಾಮಿಗಳ ಕೃತ್ಯದಿಂದ ಇನ್ನು 27 ಜನ ಭಾರತೀಯರು, ಅದರಲ್ಲಿ ವಿಶೇಷವಾಗಿ ಕನ್ನಡಿಗರು ಸೇರಿಕೊಂಡು 27 ಜನ ಏನು ಆ ಒಂದು ದುರ್ಘಟನೆಯಲ್ಲಿ ಪ್ರಾಣವನ್ನು ಬಿಟ್ಟಿದ್ದಾರೋ ಅಂಥ ಆತ್ಮಗಳಿಗೆ ನಾವು ಚಿರಶಾಂತಿಯನ್ನು ಕೊಡಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ಜೊತೆಗೆ ಅವರ ಬಂಧುಗಳಿಗೆ ಮತ್ತು ಅವರ ಕುಟುಂಬದ ಸದಸ್ಯರಿಗೆ, ಅವರ ಅಭಿಮಾನಿಗಳಿಗೆ ದುಃಖವನ್ನು ಭರಿಸುವಂಥ ಶಕ್ತಿನೂ ಕೂಡ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಹೇಳುವುದರ ಜೊತೆಗೆ ಇದನ್ನು ಬಹಳ ಉಗ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಭಾರತೀಯರಾಗಿ ಈ ದೇಶದ ಪ್ರಜೆಗಳಾಗಿ ನಾವೆಲ್ಲರೂ ಒಂದಾಗಿರಬೇಕು, ಒಟ್ಟಾಗಿರಬೇಕು. ಇಂಥ ಒಂದು ಅಹಿತಕರ ಘಟನೆಗಳನ್ನು ಯಾರೂ ಕೂಡ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ, ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಗಳನ್ನು ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನ POKಯನ್ನು ನಾವು ವಶಪಡಿಸ್ಕೋಬೇಕು. ಇದೊಂದು ಸಂದರ್ಭ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರ ಒಂದು ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಾ ಇದೆ. ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಬಹಳ ನೆಮ್ಮದಿಯಿಂದ ಈ ಪ್ರವಾಸೋದ್ಯಮ ಕಾರ್ಯದಲ್ಲಿ ತೊಡಗಿ ತಮ್ಮ ಜೀವನೋಪಾಯವನ್ನು ಬಹಳ ಉತ್ತಮ ರೀತಿಯಿಂದ ಬೆಳೆಸ್ಕೊಂಡಿದ್ರು. ನಾನು ಕೂಡ ಒಂದು 6 ತಿಂಗಳ ಹಿಂದೆ ಈ ಎಲ್ಲ ಸ್ಥಳಗಳಿಗೆ ಹೋಗಿದ್ದೀವಿ. ಅಲ್ಲಿರ್ತಕ್ಕಂಥ ಜನರ ಭಾವನೆ ಬಹಳ ಸಂತೋಷಕರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಇತ್ತು. ಈ ಭಯೋತ್ಪಾದನೆಯಿಂದ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರು ಬರ್ತಕ್ಕಂಥದ್ದು ನಿಂತು ಹೋಗಿತ್ತು. ಇವತ್ತು ಜಮ್ಮು ಕಾಶ್ಮೀರ ಅಂದ್ರೆ ಭೂಲೋಕದ ಸ್ವರ್ಗ ಅಂತ ಹೇಳಿ ಅದಕ್ಕೆ ನಾವೆಲ್ಲರೂ ಕರಿತೀವಿ. ದೇಶ ವಿದೇಶದಿಂದ ಜನ ಬರ್ತಾರೆ. ಅದರಿಂದ ಪ್ರವಾಸದ ಒಂದು ಉದ್ಯಮ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತಕ್ಕಂಥ ಸಂದರ್ಭದಲ್ಲಿ ಈಗ ಆಗಿರ್ತಕ್ಕಂಥ ಒಂದು ಘಟನೆ ಮತ್ತೆ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬದುಕಿನಲ್ಲಿ ಒಂದು ಕುಗ್ಗುವಂತ ಕಾರ್ಯ ಆಗಿದೆ. ಅದರಿಂದ ಯಾರೂ ಕೂಡ ನಾವು ಇದನ್ನ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯರಾಗಿ ನಾವೆಲ್ಲರೂ ಒಕ್ಕಟ್ಟಿನಿಂದ ಇದನ್ನ ಬೆಂಬಲವನ್ನು ಕೊಡಬೇಕಾಗುತ್ತೆ. ಬೆಂಬಲವನ್ನು ನಾವು ಕೊಡ್ತೀವಿ ಅವ್ರನ್ನ ನಿಗ್ರಹ ಮಾಡಲಿಕ್ಕೆ. ಇದು ಮುಂದುವರಿದ ಏನು ಇವತ್ತು ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಜನ ನಮ್ಮ ದೇಶದಲ್ಲಿ ವಾಸವಾಗಿದ್ದಾರೆ, ಅವ್ರ ಮುಖಾಂತರ ಏನು ಪಿತೂರಿ ನಡೀತಿರ್ತಕ್ಕಂಥ ಶಂಕೆ ಇದೆಯಲ್ಲ, ಅವರು ನಮ್ಮ ದೇಶದಿಂದ ಅವರ ವಿಸಾಗಳನ್ನು ರದ್ದು ಮಾಡಿ ಅವ್ರ ದೇಶಕ್ಕೆ ಕಳಿಸ್ಬೇಕು ಅಂತಕ್ಕಂಥ ನಿರ್ಣಯ ಏನು ಮಾಡಿದ್ದಾರೆ, ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತೀನಿ. ಈ ದುಷ್ಕೃತ್ಯಗಳು ನಿಲ್ಲಬೇಕಾದ್ರೆ ಇಂಥ ಕಠಿಣವಾಗಿರ್ತಕ್ಕಂಥ ಕ್ರಮಗಳನ್ನು ತಗೋಬೇಕಾಗ್ತದೆ. ಅವಾಗ ನಾವು ಪಕ್ಷಾತೀತವಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಒಟ್ಟಾಗಿ ಇರಬೇಕಾಗಿರ್ತಕ್ಕಂಥ ಭಾರತೀಯರಾಗಿರ್ತಕ್ಕಂಥದ್ದು ನಮ್ಮ ಧರ್ಮ ಮತ್ತು ಕರ್ತವ್ಯ. ಹೋಗಲ್ಲ. ರಾಜತಾಂತ್ರಿಕವಾಗಿ ಈಗಾಗಲೇ ಕೇಂದ್ರ ಸರ್ಕಾರ ಸಿಂಧು ನದಿ ಒಪ್ಪಂದ ಕ್ಯಾನ್ಸಲ್ಗೆ ಈಗಾಗಲೇ ಚರ್ಚೆ ನಡೆದಿದೆ. ಏನಾದರೂ ಹೇಳ್ತೀರಾ ಸರ್? ಅದಕ್ಕೆ ಇನ್ನೂ ಏನಾದರೂ ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಬೇಕು? ಯಾವ ರೀತಿ? ನಾನು ವೈಯಕ್ತಿಕ ಅಭಿಪ್ರಾಯವನ್ನು ನಾನು ಹೇಳ್ತೀನಿ, ಅದು ಪಕ್ಷದ ಅಭಿಪ್ರಾಯ ಅಲ್ಲ. ಅವ್ರ ಮೇಲೆ ಏನು ಕಠಿಣ ಕ್ರಮ ತಗೋಬೇಕಾಗುತ್ತೆ ಆ ಎಲ್ಲ ಕಠಿಣ ಕ್ರಮಗಳನ್ನು ತಗೊಳ್ಳೇಬೇಕು, ತಗೊಳ್ತಕ್ಕಂಥದ್ದು ಅನಿವಾರ್ಯ ಇದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ನಿಮ್ಮ ಅಣ್ಣ ತಮ್ಮರನ್ನ ಯಾರಾದರೂ ಹೊಡೆದ್ರೆ ನಿಮ್ಗೆ ಸುಮ್ಮನೆ ಅವ ಇನ್ನಿಗೇನು ನೋವಾಗುತ್ತಲ್ಲ, ಅದು ನಮಗೆಲ್ಲರಿಗೂ ನೋವಾಗಿದೆ ಅಂತಕ್ಕಂಥದ್ದು ನಾವು ಭಾವನೆ ಇಟ್ಕೋಬೇಕು. 110 ಕಿಲೋಮೀಟರ್ ಸ್ಟೇಷನ್ಗಳು, ಒಂದು ಯಲ್ಲಡಿಯಲ್ಲಿ, ಒಂದು ತೆಲಸಂಗದಲ್ಲಿ, ಒಂದು ಸೌದಿಯಲ್ಲಿ 3 ಹೊಸ ಸ್ಟೇಷನ್ಗಳು ಮಾಡುವಂಥ ಒಂದು ಕ್ರಮವನ್ನು ನಾವು ತಗೊಂಡಿದ್ವಿ. ಮತ್ತು ಇಲ್ಲಿರ್ತಕ್ಕಂಥ ಏನು 220 ಕಿಲೋಮೀಟರ್ ಸ್ಟೇಷನ್ ಇದೆ, ಇನ್ನೊಂದು 220 ಮಾಡಬೇಕು ಅಂತಕ್ಕಂಥ ಪ್ರಸ್ತಾವನೆ ಕಳಿಸಿದ್ದು. ಅದನ್ನು ಆದಷ್ಟು ಬೇಗನೆ ಮಂಜೂರಾತಿ ಮಾಡ್ತೀವಿ. ತಮಗೆ ಡಿಸ್ಟ್ರಿಬ್ಯೂಷನ್ ಸರಿಯಾಗಿದೆ,
ವಿದ್ಯುತ್ ಬೇಕಾದ್ರೆ ನಾವು ಅಥಣಿ ತಾಲೂಕದಲ್ಲಿ ಒಂದು ಮೆಗಾ ಪ್ರಾಜೆಕ್ಟನ್ನು ತಗೊಂಡು 4 ಕಡೆ ಸೋಲಾರ್ ವಿದ್ಯುತ್ ಘಟಕಗಳನ್ನು ಹಾಕ್ತೀವಿ. ಒಂದು ಕೊಕಟ್ನೂರ್ ಹತ್ರ ಒಂದು ಏನು ನಮ್ಮ ಸ್ಟೇಷನ್ ಇದೆ, ಆ ಸ್ಟೇಷನ್ ಕನೆಕ್ಷನ್ ಕೊಡಲಿಕ್ಕೆ ಒಂದು 30 ಮೆಗಾವ್ಯಾಟು. ಹೊಸದಾಗಿ ಸ್ಟೇಷನ್ ಏನು ನಾವು ಎಲ್ಲಡಿಗೆಯಲ್ಲಿ ಮಾಡ್ತಾ ಇದ್ದೀವಿ, ಅದರದಲ್ಲಿ ಪಕ್ಕದಲ್ಲೇ ಸುಮಾರು ಒಂದು 100 ಎಕರೆ ಜಾಗವನ್ನು ತಗೊಂಡು ಅಲ್ಲಿ 35 ಮೆಗಾವ್ಯಾಟು. ಸತ್ಯಲ್ಲಿರ್ತಕ್ಕಂಥ 110 ಕಿಲೋವ್ಯಾಟ್ ಸ್ಟೇಷನ್ ಪಕ್ಕದಲ್ಲಿ ರೈತರಿಂದ ಖಾಸಗಿ ಜಮೀನು ಬಾಡಿಗೆ ಮುಖಾಂತರ ತಗೊಂಡು 30 ವರ್ಷ ಲೀಸ್ ತಗೊಂಡು ಅವರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಕೊಟ್ಟು 2 ವರ್ಷ ಆದಮೇಲೆ ಪ್ರತಿ ವರ್ಷ 5% ಹೆಚ್ಚು ಅವರಿಗೆ ಬಾಡಿಗೆ ಕೊಡ್ತಕ್ಕಂಥ ಒಂದು ನಿಯಮಾವಳಿಯಲ್ಲಿ ಅದು ಕುಸುಮ್ 2ದಲ್ಲಿ ನಾವು ಅದನ್ನು ತಗೊಳ್ತಾ ಇದ್ದೀವಿ. ಅಲ್ಲಿ ಸುಮಾರು ಒಂದು 40 ಮೆಗಾವ್ಯಾಟ್ ಅಂದರೆ 130 ಮೆಗಾವ್ಯಾಟದು ಒಂದು ಸೋಲಾರ್ ವಿದ್ಯುತ್ ಘಟಕಗಳನ್ನು ಇಲ್ಲೇ ಅಥಣಿಯಲ್ಲೇ ಹಾಕ್ಕೊಂಡು ಬೆಳಗಿನಿಂದ ಸಾಯಂಕಾಲದವರೆಗೆ ಏನು ಅದರದ್ದು ವಿದ್ಯುತ್ ಉತ್ಪಾದನೆ ಆಗುತ್ತೆ ಆಯಾ ಸ್ಟೇಷನ್ಗಳಿಗೆ ಕೊಟ್ಟು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ದಿನದ 7 ಗಂಟೆಗಳ ಕಾಲ ಸಂಪೂರ್ಣವಾಗಿ ಹಗಲಿ ವಿದ್ಯುತ್ತನ್ನು ತಡೆರಹಿತ ವಿದ್ಯುತ್ತನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ಯೋಜನೆಯನ್ನು ನಾವು ತಂದಿದ್ದೀವಿ. ಇನ್ನು ಕೆಲವೇ ದಿವಸದಲ್ಲಿ ಆ ಒಂದು ಅಗ್ರಿಮೆಂಟ್ ಆಗುತ್ತೆ. ಅದಾದಮೇಲೆ ವಿದ್ಯುತ್ ಸಂಪರ್ಕ ಉತ್ತಮವಾಗಿ ಮುಂದಿನ ಒಂದು 30 ವರ್ಷದ ಭವಿಷ್ಯದಲ್ಲಿ ನಮ್ಮ ರೈತಾಪಿ ವರ್ಗಕ್ಕೆ ಇದು ಅನುಕೂಲ ಆಗ್ತಕ್ಕಂಥ. ಈಗ ಬಸವೇಶ್ವರ ಯಾತ್ ನೀರಾವರಿ ಇರ್ಬೋದು, ನಮ್ಮ ಕೆರೆ ತುಂಬತಕ್ಕಂಥ ಯೋಜನೆ ನಾಳೆ ಜನವರಿ ಮುಂದಿನ ವರ್ಷ 26ನೇ ತಾರೀಕು ಅದನ್ನು ಉದ್ಘಾಟನೆ ಮಾಡ್ತೀವಿ ಅಂತ ಏನು ಮಾತು ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಅದರ ಪ್ರಗತಿಯನ್ನು ನಾವು ಯುದ್ಧೋಪಾಯದಲ್ಲಿ ನಡೆಸಿದ್ವಿ. ಈಗೇನು 9 ಕೆರೆ ತುಂಬತಕ್ಕಂಥ ಯೋಜನೆ ಇದೆ 140 ಕೋಟಿ ರೂಪಾಯಿನಲ್ಲಿ. ಇದನ್ನು ನಾಳೆ ಜೂನ್ ತಿಂಗಳಲ್ಲಿ ಹೊಸ ನೀರು ಬಂದ ತಕ್ಷಣವೇ, ಅದು ಜೂನ್ 15 ತಾರೀಕು ಬರ್ಬೋದು, ಜೂನ್ 15 ತಾರೀಕು ಬರ್ಬೋದು, ಜೂನ್ 20 ತಾರೀಕು ಬರ್ಬೋದು, ನೀರು ಬಂದ ತಕ್ಷಣವೇ ಅಲ್ಲಿವರೆಗೆ ಸಂಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮುಗಿಸ್ಕೊಂಡು ಆ 9 ಕೆರೆಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಜೂನ್ ತಿಂಗಳಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಆ ಬಸವೇಶ್ವರ ಯಾತ್ ನೀರಾವರಿ ಇರ್ಬೋದು, ಈ ಕೆರೆ ತುಂಬತಕ್ಕಂಥ ಯೋಜನೆಗಳಿರ್ಬೋದು, ಈ ಕಡೆ ಹೊಟ್ಟಲಿಗೆ ಯಾತ್ ನೀರಾವರಿ ಇರ್ಬೋದು, ಇವೆಲ್ಲವೂ ಪ್ರಾರಂಭ ಆದಮೇಲೆ ರೈತರು ಇನ್ನೂ ಹೆಚ್ಚಿನ ಒಂದು ವಿದ್ಯುತ್ ಬೇಡಿಕೆಯನ್ನು ಬರುತ್ತೆ. 4-5 ತಿಂಗಳು ಕಿನಾಲ್ ಮುಖಾಂತರ ನೀರು ಹೋಗುತ್ತೆ. ಆವಾಗ ವಾಟರ್ ಪರ್ಕ್ಯುಲೇಷನ್ ಜಾಸ್ತಿ ಆಗಿ ನೀರಿನ ಮಟ್ಟ ಮೇಲೆ ಬರುತ್ತೆ. ಆವಾಗ ಅನೇಕ ರೈತರು ಬಾವಿ ಬೋರ್ಗಳನ್ನು ಹಾಕ್ತಾರೆ. ಬೇಸಿಗೆ ಕಾಲದಲ್ಲಿ 2ನೇ ಪೀಕನ್ನು ತೆಗಿಲಿಕ್ಕೆ ಅವಾಗ ಭಾಳಷ್ಟು ಬೋರ್ವೆಲ್ಲು ಮತ್ತು ಬಾವಿಗಳನ್ನು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅವರಿಗೆ ಸುಮಾರು ಆ ಒಂದು ಅಂದಾಜು ಲೆಕ್ಕದ ಪ್ರಕಾರ ಒಂದು 45ರಿಂದ 50 ಮೆಗಾವ್ಯಾಟ್ ಪ್ರತಿ ದಿವಸ ವಿದ್ಯುತ್ ಬೇಕಾಗ್ತದೆ. ಅಷ್ಟು ಸರಬರಾಜು ಮಾಡಲಿಕ್ಕೆ ಮಾಲಿಂಗ್ಪುರದಿಂದ ನಮ್ಮ ಅಥಣಿಗೆ ಬರ್ತಕ್ಕಂಥದ್ದು ಏನಿದೆ ಅದು ಕೆಪಾಸಿಟಿ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.